ಜಾಗ. ಈ ಕೋಲ್ಡಾದ ಜಾಗದಲ್ಲಿ ಒಬ್ಬಳು ಪ್ರೇಯಸಿ ಇವಾಗಿ ಆಡುವ ಪ್ರೇಯಸಿ ಇದ್ದಿದ್ರೆ ಇನ್ನು ಯಾವುದೇ ಒಂದು ಒಂಟಿಯನ್ನು ಹಿತ್ತಲ್ಲ. ನಾನು ಬಂದೆ, ಅಲ್ಲೇ ಇರಿ. ಇಟ್ಬಿಟ್ರಲ್ಲ, ತೆಗೆದುಕೊಳ್ಳಿ ಈ ಹೂವನ್ನು. ಯಾಕೆ ಸುಮ್ಮನೆ ನಿಂತಿದ್ದೀರಾ? ತಬ್ಬಿಕೊಳ್ಳಿ ನನ್ನದು. ನಾವು ದುಡುಕಿ ಬಿಡಿಸ್ವಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಷ್ಟೊತ್ತಾದ್ರೂ ನೀವು ಮಾತನಾಡ್ತಾ ಇಲ್ಲ. ಇಷ್ಟೊತ್ತು ತಪ್ಪು ಮಾಡಿಬಿಟ್ಟೆ. ನೋಡಿ, ಇವರು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಬೇಕು ಅಂತ ನಿಮ್ಮನ್ನು ತಂದಿಲ್ಲ. ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ. ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆಲ್ಲ ರಾಕ್ಷಸ. ನಾನಲ್ಲ, ಆ ದೇವರು ಕೂಡ ನಿನ್ನನ್ನು ಖಂಡಿತವಾಗಿ ಕ್ಷಮಿಸೋದಿಲ್ಲ ಕಣ. ಖಂಡಿತವಾಗಿ ನನ್ನ ತಾಯಿಯನ್ನು ಈ ಭೂಮಿ ಮೇಲೆ ಬದುಕಬಾರ್ದು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರು ತಪ್ಪಿದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಯಾವುದೇ ಕೆಟ್ಟ ಪರಿಹಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ಎಷ್ಟು ದಿನದಿಂದ ಕಾದು ಬಂದಿದೆ ಈ ನನ್ನ ಸಣ್ಣ ವರ್ಷವನ್ನು ಹಾಳು ಮಾಡಲು. 20 ವರ್ಷದಿಂದ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆಲ್ಲ ರಾಕ್ಷಸ. ದೇವರೇ, ಈ ಪ್ರೀತಿ ಎಂಬ ಉಚ್ಚಾರಣದಲ್ಲಿ ಯಾವುದೋ ಒಂದು ವಿಷ ಸರ್ಪ ಈ ನನ್ನ ಬದುಕು. ನನ್ನ ತಾಯನ್ನು ಖಂಡಿತವಾಗಿ ಭೂಮಿ ಮೇಲೆ ಬದುಕಬಾರ್ದು. ಯಾರಮ್ಮ ನೀನು? ಏಕೆ ಸಾಯಬೇಕಂತ ಓಡಿ ಹೋಗ್ತಿರುವೆ? ಏನಾಯ್ತು ಹೇಳಮ್ಮ. ನನ್ನ ದುಷ್ಟ ಹೆಣ್ಣು ಕತ್ತಲಲ್ಲಿ ಸೂಜಿಗೆ ದಾರ ಪೂಜಿಸಿದಂತಾಗಿದೆ ನನ್ನ ಬದುಕು. ಯಾಕಮ್ಮ, ಏನಾಗಿದೆ ನಿನ್ಗೆ? ಯಾಕೆ ರೀತಿ ಹೇಳ್ತಾ ಇದೆಯಾ? ಅದೇನಂತ ಸರಿಯಾಗಿ ತಿಳಿಸಿ ಹೇಳ್ಬಾರ್ದೇನಮ್ಮ? ನನ್ನ ಜೀವನದಲ್ಲಿ ಏನ್ ಆಗ್ಬಾರ್ದು ಅಂತ ಅಂದುಕೊಂಡಿದ್ದನೋ ಅದೆಲ್ಲ ಆಗಿ ಹೋಯ್ತಕ್ಕ. ನನ್ನ ತಾನು ಖಂಡಿತವಾಗಿ ಭೂಮಿ ಮೇಲೆ ಬದುಕಬಾರ್ದಕ್ಕ. ಖಂಡಿತವಾಗಿ ಬದುಕಬಾರ್ದು. ಹಾಗೆ ಅದೇನಾಯ್ತು ಅಂತ ಸ್ವಲ್ಪ ಧೈರ್ಯದಿಂದ ಹೇಳಮ್ಮ. ಏನಾಯ್ತು ಹೇಳಮ್ಮ. ಅಕ್ಕ, ನಾನು
ದಿವಸ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನ ಮಾಡ್ಬಿಟ್ಟ. ಇವನು ನಿಮ್ಮ ಶೀಲಾರನ್ನ ಮಾಡಿದಾನೆ. ಏನು ಅಂತ ಹೇಳ್ತಾ ಇದ್ದೀಯ ನೀನು? ನನ್ನ ಮಿತ್ರ ನಿನ್ನ ಶೀಲವನ್ನು ಹಾಳು ಮಾಡಿದ್ದ. ನೀನು ಹೇಳ್ತಾ ಇರೋದು ನಿಜವೇನಮ್ಮ? ಅಕ್ಕ, ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾರೇನಕ್ಕ? ಇಲ್ಲಕ್ಕ, ಖಂಡಿತವಾಗಿ ನನ್ನ ಶೀಲವನ್ನು ಹಾಳು ಮಾಡಿದ ಈ ಪಾಪಿನೇ ಅಕ್ಕ. ಇದು ಸುಳ್ಳು. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುತ್ತಾನೆಂದರೆ ಅದನ್ನು ನಂಬಲಾರೆ ನಾನು. ಇವನು ನಿಮ್ಮ ತಮ್ಮನ? ನೋಡು ಪಾಪಿ, ಮಾನವಂತರ ಹೊಟ್ಟೆಯಲ್ಲಿ ನೀನೇಕೆ ಜನಿಸಿದ ರಾಕ್ಷಸ? ನೋಡು, ಇಂಥ ಹೇಸಿ ಕೆಲಸ ಮಾಡಲು ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಹೇಳು ಹೇಳು, ನೀನು ಮಾಡಿದ ಹೇಸಿ ಕೆಲಸವನ್ನು ನಿಮ್ಮ ಅಣ್ಣನವರ ಮುಂದೆ ಹೇಳು. ಸಂಗಮೇಶ, ಇವರು ಹೇಳೋ ವಿಚಾರ ಏನು? ಯಾಕೆ ಮೌನವಾಗಿ ನಿಂತೀಯ? ಹೇಳು ಸಂಗಮೇಶ, ಹೇಳು. ಯಾಕೆ ಈ ರೀತಿ ಮೌನವಾಗಿ ನಿಂತ್ಕೊಂಡ್ಬಿಟ್ಟೆ ನೀನು? ಈ ಹೆಣ್ಣಿನ ಬಾಳನ್ನು ಹಾಳು ಮಾಡಿದ್ದು ನಿಜ ಏನು? ಅತ್ತಿಗೆ ಅತ್ತಿಗೆ, ಅದು ನಾನು ಬೇಕಂತ ಈ ಹಾಳು ಮಾಡಿಲ್ಲ ಅತ್ತಿಗೆ, ಹಾಳು ಮಾಡಿಲ್ಲ. ಸಾಕು ಬಾಯಿ ಮುಚ್ಚು, ಸಾಕು ಬಾಯಿ ಮುಚ್ಚು ಪಾಪಿ. ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮಾನವನ್ನು ಹಾಳು ಮಾಡಿಬಿಟ್ಟಲು ನರ ರಾಕ್ಷಸ. ಅಯ್ಯೋ, ನಿನ್ನನ್ನು ವಿದ್ಯಾವಂತ ಬುದ್ಧಿವಂತ ಅಂದುಕೊಂಡಿದ್ದೇನಲ್ಲೋ. ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿಬಿಟ್ಟಲು ಮಣಿ ಮೂರ್ಖ. ನೀನು ಮಾರಾಟ ಮಾಡಿದ ಪ್ರಾಣಿಯು ಬರುತ್ತಾ? ಈ ರೀತಿ ಹೊಡಿತಾನಿದ್ರೆ ಹೆಣ್ಣಿನ ಶೀಲ ಹಿಂತಿರುಗಿ ಬರುತ್ತೆ ಅಂದ್ರೆ. ನೋಡು ಜಾನಕಿ, ನೋಡು, ಆ ಒಂದು ಹೆಣ್ಣಿನ ಮುಖವನ್ನು ಒಂದು ಸಾರಿ ಆದ್ರೂ ನೋಡು. ಇಂಥ ಹೆಣ್ಣಿನ ತನ್ನ ಬಾಳನ್ನು ಹಾಳು ಮಾಡಲು ಇವನಿಗೆ ಮನಸ್ಸಾದರೆ ಹೇಗೆ ಬಂತು? ನಾನು ಇವನಿಗೆ ಪ್ರೀತಿಯಿಂದ ಹಾಲನ್ನು ಎಳೆದರೆ ಇವನು ವಿಷಕ್ಕೂ ಗಾಳಿಗೆ ಸರ್ಪವಾಗಿ ಬಿಟ್ಟ ಈ ಕಾಡು ಮೃಗ. ಯಾಕೆ ಸಂಗಮೇಶ ಈ ರೀತಿ ಮಾಡ್ದೆ ನೀನು? ಯಾಕೆ ನಿಮ್ಮ ಡಾನ್ಸ್ಗೆ ನಿನಗೆ ಚೆನ್ನಾಗಿರೋದು ಇಷ್ಟ ಇಲ್ವೇನೋ? ಅದಕ್ಕೋಸ್ಕರ ಈ ಹೆಣ್ಣಿನ ಶೀಲವನ್ನು ಹಾಳು ಮಾಡ್ಬಿಟ್ಟೆ ಅಲ್ಲೋ. ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತು? ನೋಡು ಜಾನಕಿ, ನೋಡು, ಮಾಡಿದ ತಪ್ಪಿಗೆ ತಕ್ಷಣ ಶಿಕ್ಷೆ ಆಗಲೇಬೇಕು. ಈ ಅಳಿಸಿದ ಅನ್ನವನ್ನು ಈ ನಾಯಿಗೆ ಹಾಕಿ ಬಿಡೋಣ. ಹೋಗು, ಆ ಲಕ್ಷ್ಮೀ ದೇವಿಯ ಕೊರಳಿರುವ ತಾಳಿಯನ್ನು ತೆಗೆದುಕೊಂಡು ಬಾ. ಆಯ್ತು, ಇರ್ಲಿ ತಪ್ಪೆ ನೀವು. ಏನ್ ಮಾಡ್ತಾ ಇದ್ರ? ದಯವಿಟ್ಟು ನನ್ನ ಮಾತನ್ನಾದ್ರೂ ಕೇಳಿ ನೀವು. ಏನು ಹೇಳ್ಬೇಕಲ್ಲಮ್ಮ? ನೀನೇನು ಮುಂದೆ ಮಾತಾಡಬೇಡಮ್ಮ. ನಿನಗೆ ಒಂದು ಹೆಣ್ಣಿಗೆ ಕೆಟ್ಟದ್ದು ಆಗಬಾರ್ದಮ್ಮ ನನ್ನ ವಿಚಾರದಲ್ಲಿ. ತೆಗೆದುಕೋ ತಾಯಿಯನ್ನು, ಸ್ವಲ್ಪ ಅವಳ ಕೊರಳಿಗೆ. ಅಣ್ಣ, ಅದು ಅದು ಏಯ್, ಮುಚ್ಚೋ ಬಾಯ್ನ. ಅದು ಇದು ಏನಿಲ್ಲ, ಬೇಗನೆ ಕಟ್ಟು. ಕಟ್ಟು ಪಾಪಿ ನನ್ನ ಮಗನೇ, ಕಟ್ಟು. ಬಾಡಿಗೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು.
ಬಾರಮ್ಮ, ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಆಗಿ ಬಾ. ನೋಡಮ್ಮ, ನಾವು ನಿನಗೆ ಒಳ್ಳೆಯದನ್ನೇ ಮಾಡಿದ್ದೇವೆ. ನಿನಗೆ ಮನಸ್ಸಿಗೆ ಏನಾದರೂ ಚೆನ್ನಾಗಿ ಅನಿಸಿದರೆ, ಚಲೋ ಅನಿಸಿದರೆ ನೀನು ನಮ್ಮನೆಗೆ ಬಾ. ಜನಕ್ಕೆ ಕರೆದುಕೊಂಡು ಬಾ ಇಬ್ಬರನ್ನು. ಆಯ್ತು ರೀ. ಸ್ವಲ್ಪ